ತಾಲೂಕಿನ ಕಡ್ಲೇಗುದ್ದು ಗ್ರಾಮದಲ್ಲಿ ಜಮೀನು ಒತ್ತುವರಿ ವಿವಾದದ ಹಿನ್ನೆಲೆಯಲ್ಲಿ ಭೀಕರ ಕೊಲೆ ನಡೆದ ಘಟನೆ ಬೆಳಕಿಗೆ ಬಂದಿದೆ. ಜಮೀನು ಸಂಬಂಧಿಸಿದ ಜಗಳ ಎರಡು ಕುಟುಂಬಗಳ ನಡುವೆ ಆಗಾಗ ನಡೆಯುತ್ತಿದ್ದು, ಕೊನೆಗೆ ಅದು ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಮೃತರನ್ನು 58 ವರ್ಷದ ಈರಣ್ಣ ಎಂದು ಗುರುತಿಸಲಾಗಿದೆ. ಆರೋಪಿಯಾಗಿರುವ 16 ವರ್ಷದ ನಂದನ್ ಕುಮಾರ್ ಪಿಯುಸಿ ಓದುತ್ತಿರುವ ವಿದ್ಯಾರ್ಥಿಯಾಗಿದ್ದು, ಮಚ್ಚಿನಿಂದ ಹಲ್ಲೆ ನಡೆಸಿ ಈರಣ್ಣನನ್ನು ಸ್ಥಳದಲ್ಲೇ ಕೊಂದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೆಲವು ತಿಂಗಳ ಹಿಂದೆ ನಂದನ್ ಕುಮಾರ್ ತಂದೆ ಕಾಂತಾರಾಜ ಅವರ ಮೇಲೆ ಈರಣ್ಣ ಹಲ್ಲೆ ನಡೆಸಿ 2 ಕೈಗಳನ್ನು ಮುರಿದಿದ್ದಾನೆ ಎಂಬ ಆರೋಪವೂ ಇದೆ. ಈ ಘಟನೆ ಬಳಿಕ ನಂದನ್ ಕುಮಾರ್ ತಂದೆಯ ಕೈ ಮುರಿದಿದ್ದಕ್ಕೆ ಪ್ರತೀಕಾರ ತೀರಿಸುತ್ತೇನೆ ಎಂದು ಮಚ್ಚು ಹಿಡಿದು ತಿರುಗುತ್ತಿದ್ದನೆಂಬ ಮಾಹಿತಿ ಲಭ್ಯವಾಗಿದೆ. ಘಟನೆಯ ದಿನ ಈರಣ್ಣ ಜಮೀನಿನಿಂದ ಎತ್ತಿನ ಗಾಡಿಯಲ್ಲಿ ಮನೆಗೆ ಬರುತ್ತಿದ್ದ ವೇಳೆ ನಂದನ್ ಟ್ರ್ಯಾಕ್ಟರ್ನಿಂದ ಗುದ್ದಿಸಿ ಕೆಳಗೆ ಬೀಳಿಸಿದ್ದಾನೆ. ಬಳಿಕ ಏಕಾಂಗಿಯಾಗಿದ್ದ ಈರಣ್ಣ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದು, ತೀವ್ರ ಗಾಯಗಳಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ಸಂಬಂಧ ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖೆ ಮುಂದುವರೆದಿದೆ. ಭಯವೇ ಇಲ್ಲದಂತೆ ಕಾನೂನನ್ನು ಕೈಗೆತ್ತಿಕೊಳ್ಳುತ್ತಿರುವ ಘಟನೆಗಳು ಹೆಚ್ಚುತ್ತಿವೆ. ಪ್ರಿಯ ವೀಕ್ಷಕರೇ, ಕ್ಷಣಿಕ ಕೋಪ ಮತ್ತು ಪ್ರತೀಕಾರದ ಮನೋಭಾವ ಜೀವಗಳನ್ನು ಕಳೆಸುವ ಮಟ್ಟಕ್ಕೆ ತಲುಪುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಸಮಾಜದಲ್ಲಿ ಶಾಂತಿ, ಸಹನೆ ಮತ್ತು ಕಾನೂನಿನ ಮೇಲಿನ ಗೌರವ ಅತ್ಯಗತ್ಯ ಎಂಬುದನ್ನು ಈ ಘಟನೆ ಮತ್ತೊಮ್ಮೆ ನೆನಪಿಸುತ್ತದೆ. ನನ್ನ ಗಂಡ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೇಕಾ? ಕಾಂತ ಮಗನ ಇಬ್ಬರು ಸೇರ್ ಮಾಡಿದಾರೆ. ನಾವು ಗಾಡಿ ಎತ್ತಿ ಅಲ್ಲಿ ಟ್ಯಾಕ್ಟ್ರಿಗೆ ಗುದ್ದಿ ಎಲ್ಲ ಅಲ್ಲೇದ ನೋಡ್ರಿ ಸಾ, ಅಲ್ಲಿ ಎತ್ತು ಗಾಡಿ ಅದ ಒಂದು ಫೋಟೋ ತಗೊಂಡು ಹೋಗ್ರಿ ಸಾ. ನಾನು ಏನು ಹೇಳನ್ ಸಾ, ನಾನು ಏನು ಹೇಳ, ನನ್ನ ಗಂಡು ಬರ್ತಾನೆ ಅನ್ಸ. ಈಗ ಅವನು ಹೊಲ ಮನೆ ಎಲ್ಲ ಬಿಟ್ಕೊಂಡು ಕೊಡ್ತೀವಿ. ಇಲ್ಲ ನಾವು 3 ಸೊತ್ತಕ್ಕಿವಿ, ಅವನೇ ತಗೊಂಡ್ಬಿಡ್ಲಿ. ನೀವೇನು ಮಾಡ್ತೀರ ಪೊಲೀಸ್ನವ್ರು? ನೀವು ಏನು ಮಾಡ್ತೀರಿ? ಏನು ಮಾಡಲ್ಲ, ಹಿಂಗೆ ಹಿಡ್ಕೊಂತೀರಿ ಬಂದು. ಪೊಲೀಸ್ನವ್ರು ಅಲ್ಲಿ ಹೋಗ್ತಾರೆ, ಕಂಪ್ಲೇಂಟ್ ಕೊಡು ಅಂತಾರೆ, ಹೋಗ್ತಾರೆ. ನನ್ನ ಗಂಡು ಸತ್ತಾನೆ, ಈಗ ಬರ್ತಾನೆ ನನ್ನ ಗಂಡೀಗ. ನನ್ನ ಗಂಡನ ಕೊಡಿಸ್ತೀರ? ಯಾರು ಕೊಡಿಸ್ತೀರಿ ನನ್ನ ಗಂಡನ? ಅಣ್ಣ ಹೊಲ್ದಿದ್ದ ಬರ್ತದೆ, ನಮ್ಮ ಮೊದಲೆಲ್ಲ ಕಂಪ್ಲೇಂಟ್ ಆಗಿತ್ತಣ್ಣ. ಇದಲ್ಲಯ್ಯ ಅಪ್ಪ, ನಾನು ಏನು ಹೇಳ ಇದ್ರಿಲ್ಲ. ನಾವು ಪೊಲೀಸ್ ಸ್ಟೇಷನ್ ಕೋರ್ಟಿಗೆ ಹೋಗಿತ್ತಣ್ಣ. ಅದಲ್ಲಯ್ಯ ಆ ಸಲ ಗುದ್ದಾಡ್ದಾಗ 4 ಮೇಲೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ನವ್ರು ಏನು ಮಾಡಿದ್ರು ಸಾ, ಮನೆ ಒಳಗೆ ನೀರು ಕಟ್ತದೇನೆ, ತೆನೆ ಇರ್ತದೇನೆ. ಹಂಗೆ ಮಾಡಿ ಊರಾಗ ಮಸ್ತಿ ಊರು ತುಂಬ ಮಾಡಿದ್ರು. ಯಾರು ಕೇರ್ ತಗೊಂಡಿಲ್ಲ. ಪೊಲೀಸ್ನೇನು ಹಿಡಿಲಿಲ್ಲ ಸಾ. ಊರಾಗೆ ಇದ್ರು ಅವ್ವ ಮಗ ಮೊಮ್ಮಗ ಎಲ್ಲ ಊರಾಗೆ ಇದ್ರು ಸಾ. ಯಾರು ಹಿಡಿಲಿಲ್ಲ ಅವ್ರನ್ನ. ಅಮಾಯಕರಿಗೆ ನಮಗೇನು ಇದಿಲ್ಲ, ಇದು ಏನು ಇಲ್ಲೇನಣ್ಣ, ನಮಗೆ ಆಧಾರ ಏನೂ ಇಲ್ಲ. ಹಿಂಗೆ ನನ್ನ ಮಗನ ನಾಳೆ ಬಂದು ಹಿಂಗೆ ಈ ನಾಯಿವಾಗ ಸಾಯಿಸ್ತಾರೆ. ಅವಾಗ ಏನು ಮಾಡ್ತೀರಣ್ಣ ನೀವು? ಅವ್ರು ನೋಡೋಣ, ನನ್ನ ಗಂಡನ ಅವ್ರ ಮನೆ ಒಳಗೆ ಉಣೋದು. ನೀವೆಲ್ಲ ಇದ್ದು ಉಣಿಸ್ಬೇಕು ನನಗೆ, ನಾನು ಒಬ್ಳು ಉಣಕ್ಕಾಗಲ್ಲ. ಅವ್ರ ಮನೆ ಒಳಗೆ ಉಣೋದಣ್ಣ ನನ್ನ ಗಂಡನ. ಇಡೀ ಊರೇ ಬಂದು ಹೇಳಿದ್ರು ನಾ ಕೇಳಲ್ಲ. ನಾನು ಮಾತ್ರ ಎಲ್ಲಿ ಉಣಿಸಲ್ಲಣ್ಣ ನನ್ನ ಗಂಡನ. ನನ್ನ ಗಂಡಿಗೆ ಏನು ಶಿಕ್ಷೆ ಆಗೈತಾ ಆ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಟ್ಯಾಕ್ಟ್ರಿ ಹಚ್ಚಿ ಟ್ಯಾಕ್ಟ್ರಿ ತಗೊಂಡು ಎಲ್ಲೋ ಬಿಸಾಕನಂತ ಏಜಿಪ್ ಮಾಡ್ಕೊಂಬಂದಾರ. ನನ್ನ ಸಣ್ಣ ಮಗನೇ ಒಂದಿಲ್ಲಿದ್ರು ಓಡ್ ಬಂದಂತ. ಅವನು ಸಣ್ಣನು ಓಡ್ ಬಂದು ಹೊಲ ತುಂಬ ಈರಾಡ್ಕೊಂಡು ಸಜ್ಜಿಸಿದ್ರಂತ. ನಾ ಅದು ಓಡ್ ಬಂದ ನನ್ನ ಸಣ್ಣ ಮಗ. ಅಪ್ಪ ಹಂಗಂದಟೇನೆ ಓಡ್ ಬಂದ್ಬೇಡ. ಎಲ್ಲ ಊರ ಜನ ಅದಾರೆ, ಐತೆ ಈರಣ್ಣ ಐತೆ ಅಂತಾರೆ. ಒಂದು ಕಾಲು ಏನಾರು ಕಡ್ದಿದ್ರಣ್ಣ ಬಟ್ಟೆ ಹೊಲ್ ಸಾಕ್ತಿದ್ನ ನನ್ನ ಗಂಡನ್ನ. ನಿಜವಾಗ್ಲು ಕೂಲಿ ಮಾಡಿ ಸಾಕ್ತಿದ್ನಣ್ಣ ನನ್ನ ಗಂಡನ್ನ. ಇವಾಗ ನನ್ನ ಗಂಡ ತಂದು ಕೊಡ್ತಾರೆ, ಅವರು ತಂದು ಕೊಡ್ತಾರೇನಣ್ಣ? ನೀನು ಹೇಳು, ಸುಮ್ಮನೆ ಹೂ ಅಂತೀರಣ್ಣ ನೀನು. ನನ್ನ ಗಂಡನ್ ತಂದು ಕೊಡ್ತಾರೇನಣ್ಣ? ಸರ್, ಇದು ಜಮೀನು ವಿಚಾರ. ಅವರು ವೀರಣ್ಣರ ಏನು ಡೆತ್ ಆಗಿದ್ದಾರೆ, ಅವರ ತಂಗಿ ಯಜಮಾನರು ನಾವು. ಇದು ಏನಾಯಿತು ಅಂದರೆ, ಈಗ 3 ತಿಂಗಳಿಂಚೆ ಒಂದ್ಸರಿ ಗಲಾಟೆ ಆಗಿತ್ತು ಸರ್. ಅದು ಜಮೀನು, ಇದು ನಮ್ಮ ಮಾಮರಿದ್ದಾಗಲೇ ಅವ್ರಿಗೆ ಜಮೀನು ಒತ್ತುವರಿ ಆಗಿತ್ತು. ಬಟ್ ಅವಾಗ ಅದು ಯಾರ್ದೋ ಜಮೀನು, ಅವ್ರು ಏನಾರ ಮಾಡಿ ಬಂಗಾರ ಕೊಟ್ಟು ನಾನು ಮಾಡಿಕೊಡ್ತೀನಿ ಅಂತ ಗಂಡು ಮಕ್ಳಿರಲಿಲ್ಲ. ಇವರು ವೀರಣ್ಣಗೆ ಸೇರ್ತಕ್ಕಂಥ ಆಸ್ತಿನ ಅವನು ಏನಾರ ಮಾಡ್ಕೊಂಡು ಆಯಮ್ಮನ ಒಳ ಹೋಗ್ಕೊಂಡು ಜಮೀನು ಮಾಡ್ಕೊಂಡಾದ್ಮೇಲೆ ಈಗ ಅವ್ರ ಅಪ್ಪ ಓಂಕಾರಪ್ಪ ಅಂತೇಳಿ ಅವ್ರ ಅಪ್ಪ ತೀರ್ಕೊಂಡು ಹೋದ್ಮೇಲೆ ಕಾಂತರಾಜನ ಹೆಸರಿಗೆ ಕಾಂತ ಆದಮೇಲೆ ಈಗ ಜಮೀನು ಏನು ಮಾಡಿದ್ರು, ಅವ್ರ ಅಪ್ಪ ಇದ್ದಾಗಲೇ ನಮ್ಮ ಮಾಮವ್ರು ಏನು ಮಾಡಿಬಿಟ್ರು, ಇವ್ರಿಗೆ ಬರ್ತಕ್ಕಂಥ ಜಮೀನು ಅವ್ರ ಹೆಸರಿಗೆ ಮಾಡಿಸ್ಕೊಟ್ಬಿಟ್ಟಿದ್ರು. ಇವ್ರ ಜಮೀನು ಅವ್ರ ಹೆಸರಿಗೆ ಮಾಡಿಸ್ಕೊಡ್ಲಿಲ್ಲ. ಏನು ಬಂದತ್ತಲ್ಲ ಆ ಜಮೀನು, ಒತ್ತುವರಿ ಆಗಿತ್ತಲ್ಲ ಆ ಜಮೀನು, ಅದನ್ನು ಮಾಡಿಸ್ಕೊಡು ಅಂತ ಹೇಳಿ ಕೇಳಿದಾಗ ಮಾಡಿಸ್ಕೊಡ್ತೀನಿ ಅಂತ ಹಿಂಗೆ ದಬ್ಕೆ ಬಂದಾದ್ಮೇಲೆ ಮೊನ್ನೆ ಈಗ ರೀಸೆಂಟಾಗಿ ಒಂದು 2 ತಿಂಗಳು 5 ತಿಂಗಳು ಆಯಿತು. ಅವರು ಮತ್ತೆ ಒಪ್ಪಿಗೆ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಸ್ಕೊಂಡ್ರೆ ಅವನ ಆಸ್ತಿ ನನ್ನ ಆಸ್ತಿ ನನಗೆ ಬಿಟ್ಕೊಡ್ರಿ ಅಂತ ಹೇಳಿದಾಗ ಮತ್ತೆ ಪುನಃ 5 ವರ್ಷದ ಅಡಿಕೆ ಗಿಡನ JCB ಇಟ್ಟು ಇವ್ನಿಗೆ ಬಂದ್ರಂಥ ಆಸ್ತಿಗೆ ಆ JCBಗೆ ಅವನ್ನ ತೆಗೆದು ಬೇರೆ ಮತ್ತೇನು ಡಿವಿಷನ್ ಮಾಡ್ಕೊಂಡಿದ್ರೆ ಆ ಆಸ್ತಿಗೆ ಪುನಃ ಮತ್ತೆ ತಕ್ಕೊಂಡ.
ಹಾಕ್ಯಂಡಾದ್ಮೇಲೂ ಇನ್ನೂ ಬರುತ್ತೆ 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 ಅಂತೇಳಿ ಗಲಾಟೆ ಮಾಡ್ಕೊಂಡು ಅವ್ನು ವಾಲ್ ಮುರಿಯೋದು, ಪೈಪ್ ಮುರಿಯೋದು, ಕರೆಂಟ್ ಮೇನ್ಸ್ ವೈರ್ ಕಟ್ ಮಾಡೋದು ಅದೆಲ್ಲ ಮಾಡ್ತಿದ್ದ. ಬಟ್ ಆದರೂ ಈಗ ಒಂದು ತಿಂಗಳಿಂಚೆ 2 ತಿಂಗಳಿಂಚೆ ಏನಾಗ್ಬಿಡ್ತು, ಇವನಿಗೆ ಭಾಳ ಟಾರ್ಚರ್ ಕೊಟ್ಟರು ವೀರಣ್ಣವ್ರಿಗೆ. ಯಾರು ಕಾಂತರಾಜ ಮಗ. ಕೊಟ್ಟಾದ ನಂತರ ಇವನೇನು ಮಾಡಿದ, ಹೊಲ್ದಾಗ ಪೈಪ್ ಹೊಡೆದಿದ್ರಲ್ಲ, ಏನಕ್ಕೆ ಕಾಂತರಾಜ ಪೈಪ್ ಹೊಡೆದ್ಬಿಟ್ಟಿಲ್ಲ ಅಂತ ಕೇಳಿದ್ದಕ್ಕೆ ಮನೆ ತೆಗೆ ನುಗ್ಗಿ ಮಗನ್ನು ವೀರಣ್ಣನ ಹೆಂಡ್ತಿನೂ ಹೊಡೆಯಕ್ಕೆ ಹೋಗಿದ್ರು. ಇವರು ವೀರಣ್ಣ ಏನು ಮಾಡಿದೆ, ಕಣಗ ತಗೊಂಡು ಕಾಂತರಾಜನ ಹೊಡೆದದ್ದು ನಿಜ. ಈಗ ತಡ್ಕೊಳಕ್ಕಾಗ್ಲಿಕ್ಕೆ ಅವನು ಸೇಫ್ಟಿ ಅವ್ನು ನೋಡ್ಕೊಂಡ ಪಾಪ. ಈಗ ಮತ್ತೆ ಎಲ್ಲವರೆಗೆ ಕೇಳ್ತಾರೆ, ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟು ಕೊಟ್ಟಿದ್ದಾಗಿತ್ತು, ಎಲ್ಲದೂ ಮಾಡಿದ್ದಾಗಿತ್ತು. ಪೊಲೀಸ್ನವ್ರು ಪಾಪ ಎಲ್ಲ ಹೇಳಿದರು, ಸರಿಪಡಿಸ್ಕೊಳ್ರಿ, ಜಮೀನು ಎಲ್ಲೂ ಹೋಗಲ್ಲ, ನಿಮ್ಮ ಜಮೀನು ನಿಮಗಿರುತ್ತೆ, ಮಾಡ್ಕೊಂಡು ಹೋಗ್ರಿ, ಅಷ್ಟು ಸ್ವಲ್ಪ ಜಮೀನಿಗಾಗಿ ಜೀವ ಯಾಕೆ ತೊಂದರೆ ಮಾಡ್ಕೊಂತೀರಿ ಅಂತ ಪಾಪ ಡಿಪಾರ್ಟ್ಮೆಂಟೇ ಎಲ್ಲ ಹೇಳಿತ್ತು. ನಾವೆಲ್ಲ ಹೋಗಿದ್ವಿ. ಈಗ ರೀಸೆಂಟಾಗಿ 3 ತಿಂಗಳಾದಮೇಲೆ ಗಲಾಟೆ ಆಗಿತ್ತಲ್ಲ, ಗಲಾಟೆ ಆದಮೇಲೆ ಅವ್ರಿಗೆ ಅರೆಸ್ಟ್ ವಾರೆಂಟ್ ಆಗಿತ್ತು, ಇವ್ರಿಗೆ ಅರೆಸ್ಟ್ ವಾರೆಂಟ್ ಆಗಿತ್ತು ಆ ವಿಚಾರದಾಗಿ. ಅದನ್ನ ಸರಿಪಡಿಸಿ ಎಲ್ಲ ರೆಡಿ ಮಾಡಿದ್ವಿ ಸರ್. ಮತ್ತೆ ಪುನಃ ಈಗ 15 ದಿವಸ ಆಗಿತ್ತು, 8 ದಿವಸ 10 ದಿವಸ ಆಗೈತೆ. ಮತ್ತು ನನಗೆ ಹೊಲ ಬರುತ್ತೆ, ನನಗೆ ಹೊಲ ಬಿಡಿಸ್ಕೊಡು ಅಂತ, ನನಗೆ ಅಳತೆ ಮಾಡಿಕೊಡು, ನನಗಿನ್ನೂ ಒಂದು ಸಾಲ ಬರುತ್ತೆ ಅಂತ ಹೇಳೋ ಹೊತ್ತಿಗೆ ಗಿಡ ಕಡಿಯೋದು ಅದೆಲ್ಲ ಮಾಡಿದ್ದ. ಮತ್ತು ಪುನಃ ಏನು ಮಾಡಿದ, ಇಲ್ಲ ಮತ್ತೆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ವೀರಣ್ಣ ಹೋದಾಗ ಏನಂದರು, ಹಂಗಾರೆ ವೀರಣ್ಣ ನೀನೇ ಅಳತೆ ಮಾಡಿಸ್ಬಿಟ್ಟು, ಅಳತೆ ಮಾಡಿಸಿ ಎಲ್ಲಿ ಬರುತ್ತೋ ಅಲ್ಲಿ ಕಲ್ಲು ನಾವೇ ಬರ್ತೀವಿ, ಡಿಪಾರ್ಟ್ಮೆಂಟ್ ನಾನೇ ಬರ್ತೀನಿ, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದು ನಾನೇ ಬರ್ತೀನಿ, ಅದನ್ನ ಅಳತೆ ಮಾಡಿಸಿ ನಾನು ಸರಿ ಮಾಡಿ ಕೊಟ್ಟು ಬರ್ತೀನಿ ಅಂತ ಅವತ್ತು ಸಾಹೇಬರು ಹೇಳಿದ್ದು ನಿಜ. ಈಗ ಒಂದು 10 ದಿವಸ 12 ದಿವಸ ಆಗಿತ್ತು ಅಷ್ಟೇ. ಈ ವಿಚಾರ ನನ್ನ ಅಪ್ಪಾಜಿ ಹೊಡೆದದ್ನಲ್ಲ ಅನ್ನೋ ವಿಚಾರಕ್ಕೆ ನಾನು ಅವ್ನು ಕೊಲೆ ಮಾಡ್ತೀನಿ ಅಂತ ಅವತ್ತಿನಿಂದಲೂ ಮಚ್ಚಿಡ್ಕೊಂಡು